ಹಿಂದೂ ಯುವಕನ ಜೊತೆಗಿದ್ದ ಮುಸ್ಲಿಂ ಯುವತಿಗೆ ಹಿಂದುತ್ವ ಬೆಂಬಲಿಗರ ಗುಂಪೊಂದು ನಿಕಾಬ್ ತೆಗೆದು ಸಿಂಧೂರ ಹಚ್ಚುವಂತೆ ಬಲವಂತ ಮಾಡಿರುವ ಆಘಾತಕಾರಿ ಘಟನೆ ಬಿಹಾರದ ನವಾಡಾ ಜಿಲ್ಲೆಯಲ್ಲಿ ವರದಿಯಾಗಿದೆ. ಘಟನೆಯ ಕುರಿತು ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ವಿಡಿಯೋ ಬಗ್ಗೆ ವ್ಯಾಪಕ ಆಕ್ರೋಶ ಮತ್ತು ಖಂಡನೆ ವ್ಯಕ್ತವಾಗಿದೆ. ವೈರಲ್ ವಿಡಿಯೋದಲ್ಲಿ ಯುವತಿಗೆ ನಿಕಾಬ್ ತೆಗೆಯುವಂತೆ ಗುಂಪು ಬಲವಂತ ಮಾಡೋದು ಮತ್ತು ಯುವತಿ ನಮಗೆ ಕಿರುಕುಳ ನೀಡಬಾರದು ಎಂದು ಕೈಮುಗಿದು ಬೇಡಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಆದರೆ ಆಕೆಯ ಮನವಿಯನ್ನ ಲೆಕ್ಕಿಸದೆ ಬಲವಂತವಾಗಿ ಆಕೆಯ ನಿಕಾಬ್ ಅನ್ನ ತೆಗೆದುಹಾಕಲಾಗಿದೆ. ಆಕೆಯೊಂದಿಗೆ ಇದ್ದ ಯುವಕನಿಂದಲೇ ಯುವತಿಯ ನೆತ್ತಿಗೆ ಸಿಂಧೂರ ಹಚ್ಚುವಂತೆ ಬಲವಂತ ಮಾಡಿರೋದು ಕಂಡುಬಂದಿದೆ. ವಿಡಿಯೋವನ್ನ ಚಿತ್ರೀಕರಿಸುತ್ತೇವೆ, ನಮಗೆ ಸಾಕ್ಷಿ ಬೇಕು ಎಂದು ಜೈ ಬಜರಂಗ್ ಬಲಿ ಘೋಷಣೆಗಳನ್ನ ಕೂಗಿದ ಆರೋಪಿಗಳು ಯುವತಿಯ ನಿಕಾಬನ್ನ ಬಲವಂತವಾಗಿ ತೆಗೆದುಹಾಕಿದ್ದಾರೆ. वीडियो तो बनेगा, साबुत वही रहेगा, ढोल में क्या करेगा? हटाइए, फेस हटाइए भैया, सिंदूर तो दे रहे तो भाई सिंदूर अरे इधर डालन ना उड़ा कर बात तू मुस्लिम रिवाज में करते रहिए, जैसे करेगा तब करेंगे। रुक जा, मुड़िया उठा, मुड़िया उठा। ಯುವತಿಯೊಂದಿಗೆ ಇದ್ದ ಹಿಂದೂ ಯುವಕನೂ ಕೂಡ ಆಕೆಗೆ ಕಿರುಕುಳ ನೀಡಬಾರದು ಎಂದು ಆರೋಪಿಗಳಿಗೆ ಮನವಿ ಮಾಡಿದ್ದಾನೆ. ಆದರೆ ಆರೋಪಿಗಳಲ್ಲಿ ಒಬ್ಬ, ನೀನು ಈಗ ಸಿಂಧೂರ ಹಚ್ಚು, ನಂತರ ಮುಸ್ಲಿಂ ಸಂಪ್ರದಾಯದಂತೆ ಮದುವೆಯಾಗಬಹುದು ಎಂದು ಹೇಳಿದ್ದಾನೆ. ಬಳಿಕ ಆರೋಪಿಗಳು ಆ ಜೋಡಿಯನ್ನ ಹಿಂಬಾಲಿಸಿ ಅವರ ವಿಡಿಯೋ ಚಿತ್ರೀಕರಿಸುವುದನ್ನ ಮುಂದುವರೆಸಿದ್ದಾರೆ. ವಿಡಿಯೋದ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲಾಗುತ್ತಿದೆ. ಪೊಲೀಸರು ಸಂತ್ರಸ್ತೆಯನ್ನ ಸಂಪರ್ಕಿಸಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೋರ್ವರು ತಿಳಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.